ಇವಾಗೆಲ್ಲ ನೋಡಿ, ಬೆಳಗ್ಗೆ ಇರ್ಬೋದು, ಇಲ್ಲ ಸಂಜೆ ಇರ್ಬೋದು, ಇಲ್ಲ ಮಧ್ಯಾಹ್ನ ಇರ್ಬೋದು, ನಾವೇನ್ ಮಾಡ್ತೀವಿ, ಬೇಗ ಹೋಗ್ತೀವಿ. ಇಡ್ಲಿ ಆಯ್ತಪ್ಪ, ದೋಸೆ ಆಯ್ತಪ್ಪ, ಪೂರಿ ಆಯ್ತಪ್ಪ, ಇದನ್ನ ಕೇಳ್ಕೊಂಡು ನಾರ್ಮಲ್ ಆಗಿ ನಮ್ಮ ಸೌತಲ್ಲಿ ಯಾವ್ದು ಆಂಧ್ರ, ಕೇರಳ ಮತ್ತು ತಮಿಳ್ನಾಡು ಇಲ್ಲ ಇಡ್ಲಿ ದೋಸೆ ಜಾಸ್ತಿ ಫೇಮಸ್. ಜಾಸ್ತಿ ನಾರ್ಮಲ್ ಆಗಿ ಟಿಫನ್ ಅಂದ್ರೂ ಇಡ್ಲಿ ದೋಸೆ, ಮತ್ತೆ ನೈಟ್ ಡಿನ್ನರ್ ಅಂದ್ರೂ ಇಡ್ಲಿ ದೋಸೆ. ಈ ಇಡ್ಲಿಯಲ್ಲಿ ಮತ್ತೆ ದೋಸೆಯಲ್ಲಿ ನಾರ್ಮಲ್ ಆಗಿ ಇಡ್ಲಿ ಬೇಗ ಮಾಡ್ಬೋದು. ಇಡ್ಲಿ ಆಗಲಿ ದೋಸೆ ಆಗಲಿ ಏನ್ ಮಾಡ್ಬಿಡ್ತಾರೆ, ನಾವೆಲ್ಲ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ವಿ ಹೇಳಿದ್ರೆ, ಅಕ್ಕಿನ ನೆನೆಗೆ ಹಾಕ್ಬಿಡೋದು. ಅಂದ್ರೆ ಒಂದ್ ದಿವಸ ಮುಂಚೆನೆ ನಾವು ಅಕ್ಕಿ ಮತ್ತೆ ಅದು ಬೇಳೆ ಅದಕ್ಕೆ ಏನೇನು ಬೇಕೋ ಅದು ಸಾಮಗ್ರಿಗಳೆಲ್ಲಾನು ಎಲ್ಲ ಐಟಮ್ನು ಒಂದ್ ದಿವಸ ಮುಂಚೆನೆ ಅದನ್ನ ನೆನೆಗೆ ಹಾಕ್ಬಿಡೋದು. ಅದು ಅಪ್ ಟು 4 to 6 hours ಏನಾಗುತ್ತೆ ಚೆನ್ನಾಗಿ ನೀರಲ್ಲಿ ನೆನೀತಾ ಇರುತ್ತೆ. ಆದ ನಂತರ ನಾವೇನ್ ಮಾಡ್ತೀವಿ, ಗ್ರೈಂಡರ್ ಅಲ್ಲಿ ಆಗಲಿ ಬೇಲ ಮಿಕ್ಸಿಯಲ್ಲಿ ಆಗಲಿ ಯಾವ್ದೋ ಒಂದು ಇದನ್ನ ಯೂಸ್ ಮಾಡ್ಕೊಂಡು ನಾವು ಚೆನ್ನಾಗಿ ಅದು ರುಬ್ಬಿಟ್ಬಿಟ್ಟು ಆಮೇಲೆ ಅದನ್ನ ಏನ್ ಮಾಡ್ತೀವಿ, ಒಂದ್ ದಿವಸ ಫುಲ್ ಅಂದ್ರೆ ಅವತ್ತು ನೈಟ್ ಎಲ್ಲ ಇಟ್ಬಿಟ್ಟು ಬೆಳಗ್ಗೆ ಏನ್ ಮಾಡುತ್ತೆ, ಅದು ಹುಳಿ ಬಂದಿರುತ್ತೆ. ಹುಳಿ ಬಂದ್ರೆ ಅದಕ್ಕೆ ಯಾವುದೇ ತರ ನಾವು ಇಡ್ಲಿ ಮಾಡ್ಬೋದು, ಇಲ್ಲಾಂದ್ರೆ ದೋಸೆ ಮಾಡ್ಬೋದು. ಈ ಸೋಡಾ ಅಂತ ಒಂದು ಇದನ್ನ ಯೂಸ್ ಮಾಡೋದಿಲ್ಲ. ಮತ್ತೆ ಬೇಕಿಂಗ್ ಪೌಡರ್ ಆಗಿರ್ಬೋದು, ಬೇಕಿಂಗ್ ಸೋಡಾ ಆಗಿರ್ಬೋದು, ಮತ್ತೆ ಫುಡ್ ಸೋಡಾ ಇರ್ಬೋದು, ಇದು ಯಾವ್ದನ್ನ ನಾವು ಯೂಸ್ ಮಾಡಲ್ಲ. ಆದ್ರೆ ಇವಾಗ ನಾವು ಹೋಟ್ಲಲ್ಲಿ ಅದೇ ತರ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಖಂಡಿತವಾಗ್ಲೂ 100% ಅದನ್ನ ಮಾಡಲ್ಲ. ಹೋಟ್ಲಲ್ಲಿ ಯಾವ ತರ ಮಾಡ್ತಾ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟು ಅಂದ್ರೆ ಅಕ್ಕಿನ ಪೌಡ್ರ್ ಮಾಡ್ಬಿಡ್ತಾರೆ. ಅದೇ ತರ ಇದು ಗೋಧಿ ಅಂತಾನೆ, ಗೋಧಿ ಆಗಿರ್ಬೋದು, ಮತ್ತೆ ಬೇರೆ ಅದು ಉದ್ದಿನ ಬೇಳೆ. ಸೊ ಈ ತರ ಏನೆಲ್ಲ ಹಾಕ್ಬೇಕು ಎರಡೇ ಹಾಕೋದು, ಅದನ್ನ ಬಿಟ್ಟು ಬೇರೆ ಏನೂ ಹಾಕಲ್ಲ ಅದರಲ್ಲಿ. ಅಂಗಡಿಯಲ್ಲಿ ನಾವು ಬೇರೆ ಏನೋ ಮೆಂತೆ ಏನಾರ ನಮ್ಮ ಮನೆಯಲ್ಲಿ ಮಾಡ್ಬೇಕಾದ್ರೆ ಅದೆಲ್ಲ ಯೂಸ್ ಮಾಡ್ತೀವಿ. ಬಟ್ ಅಂಗಡಿಯಲ್ಲಿ ಆ ಥರ ಹಾಕ್ತಾರಪ್ಪ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ಹಾಕಲ್ಲ ಅವರು. ಬರೀ ಅಕ್ಕಿ ಹಿಟ್ಟು ಮತ್ತೆ ಏನದು ಉದ್ದಿನ ಬೇಳೆ ಹಿಟ್ಟು, ಇವು ಎರಡೂ ಏನ್ ಮಾಡ್ತಾರೆ, ಮಿಕ್ಸ್ ಮಾಡ್ತಾರೆ. ಉದ್ದಿನ ಬೇಳೆ ಕೂಡ ಜಾಸ್ತಿ ಹಾಕ್ತಾರಾ ಇಲ್ಲ ಅಂತ ಅದು ಒಂಥರ ಕ್ವಶನ್ ಮಾರ್ಕೆ ನನಗೆ. ಮತ್ತೆ ಇನ್ನೊಬ್ಬ ಇವ್ರು ಏನ್ ಮಾಡ್ತಾರೆ, ಇದನ್ನ ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡ್ತಾರೆ. ಅದಕ್ಕೆ ಬೇಕಿಂಗ್ ಪೌಡ್ರು, ನಾವು ಕೇಕ್ಗೆ ಏನು ಯೂಸ್ ಮಾಡ್ತೀವಲ್ಲ, ಕೇಕ್ಗೆ ಮತ್ತೆ ಪರೋಟ ಇದೆಲ್ಲ ಸಾಫ್ಟ್ ಆಗ್ಲಿಕ್ಕೆ ಏನು ಯೂಸ್ ಮಾಡ್ತೀವಲ್ಲ, ಬೇಕಿಂಗ್ ಸೋಡಾ ಇಲ್ಲ ಬೇಕಿಂಗ್ ಪೌಡ್ರು, ಅದನ್ನ ಯೂಸ್ ಮಾಡ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಅವ್ರು ಅಂಗಡಿ ಓಪನ್ ಮಾಡ್ತಾರೆ. ವಿತಿನ್ 1 hour ಅಲ್ಲಿ ಇಡ್ಲಿ ರೆಡಿಯಾಗಿ ಆಚೆ ಬರುತ್ತೆ. ಅದನ್ನ ಇಡ್ಲಿ ನೋಡಿದ್ರೆ ನೋಡಿ, ನಿಮಗೆ ಕೇಕ್ ತರ ಒಂಥರ ಸಾಫ್ಟ್ನೆಸ್ ಇರುತ್ತೆ, ಬಿಸಿ ಇರುತ್ತೆ ಅಷ್ಟೇ. ಕೇಕ್ ತರ ಇರುತ್ತೆ, ಒಂದ್ ಸ್ವಲ್ಪ ಬಿಸಿ ಇರುತ್ತೆ. ಅದನ್ನ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಮೈಗೆ ನೋಡಿ, ಕೇಕ್ನ ನಾವು ತಿನ್ಬೇಕಾದ್ರೆ ಅದನ್ನೇ ಒಂದು ಫುಡ್ ಅಂತ, ಅಂದ್ರೆ ಒಂದು ಊಟ ಅಂತ. ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಬರೀ ಕೇಕ್ ಮಾತ್ರ ತಿನ್ಬಿಟ್ಟು ನಾವು ಮಾಡಕ್ಕಾಗತ್ತಾ? ಅದೊಂಥರ ಸೈಡ್ ಡಿಶ್. ಅಂದ್ರೆ ಅದೊಂಥರ ಏನಂತ ಹೇಳ್ಬೋದು, ಆ ಕೇಕ್ ತಿನ್ಬೇಕು, ಅದ ನಂತರ ನಾವು ನಾರ್ಮಲ್ ಫುಡ್ ಏನಿದೆ ಅದು ಫುಡ್ನ ಕಂಟಿನ್ಯೂ ಮಾಡ್ತೀವಿ. ಒಂದ್ ಟೈಮ್ ಫುಲ್ ಕೇಕೇ ತಿನ್ಬಿಟ್ಟು ನಾವು ಕಂಟಿನ್ಯೂ ಮಾಡೋಕೆ ಆಗಲ್ಲ, ಯಾಕಂದ್ರೆ ನಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ. ಅದೇ ತರಾನೇ ಆ ಇಡ್ಲಿಯಲ್ಲಿ ಏನ್ ಮಾಡ್ತಾರಲ್ಲ ಆ ಪೌಡ್ರ್ ಏನ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಹೋಗಿ ಏನ್ ಮಾಡುತ್ತೆ, ಕೆಲವಿಗೆ ಜಾಸ್ತಿ ಹೊಟ್ಟೆ ನೋವು ಬರುತ್ತೆ, ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ಆಗಲ್ಲ, ಅಂದ್ರೆ ಅವರಿಗೆ ಜಾಸ್ತಿ ಮೋಷನ್ ಆಗುತ್ತೆ. ಈ ತರ ಒಂದು ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಸಪೋಸ್ ಏನಾದ್ರು ಯೋಚನೆ ಮಾಡಿದ್ರೆ, ದಯವಿಟ್ಟು ಈ ತರ ಒಂದು ಇಡ್ಲಿ ಮಾಡೋರನ್ನ ಅವಾಯ್ಡ್ ಮಾಡಿ. ಸ್ವಲ್ಪ ನೋಡಿ ಬೇರೆ ಕಡೆ ಎಲ್ಲ ನೋಡಿ, ಫಾರ್ ಎಕ್ಸಾಂಪಲ್ ತಮಿಳ್ನಾಡಾಗ ಹೋಗಿರ್ಬೋದು, ಇಲ್ಲ ಆಂಧ್ರ ಹೋಗಿರ್ಬೋದು, ಇದೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತ ನಾನು ಫಸ್ಟ್ ಹೇಳಿದ್ನಲ್ಲ, ಅದೇ ತರ ಒಂದು ಮೆಥಡ್ ಅಲ್ಲಿ ಅವ್ರು ಇಡ್ಲಿ ಮಾಡ್ತಾರೆ. ಒಂದ್ ದಿವಸ ಮುಂಚೆನೆ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾರೆ, ಮಾರನೇ ದಿವಸ ಬೆಳಗ್ಗೆ ಅವ್ರು ಇಡ್ಲಿ ಮಾಡ್ತಾರೆ. ಅದರಲ್ಲಿ ಹುಳಿ ಬಂದಿರುತ್ತೆ, ಮತ್ತೆ ಅದಕ್ಕೆ ಬೇರೆ ಏನೋ ನಮ್ಮ ಇರೋ ಫುಡ್ಡನ್ನೇ ಹುಳಿ ಬಂದಿರುತ್ತೆ, ಅದರಲ್ಲಿ ನಾವು ಮಾಡ್ತೀವಿ. ಸೊ ಅಷ್ಟೊಂದು ನಮ್ಮ ಮೈಗೆ ಬೇರೆ ಯಾವುದೇ ತರ ಎಫೆಕ್ಟ್ ಆಗಲ್ಲ. ಅರ್ಥ ಆಯ್ತಾ? ಸೊ ಈ ತರ ಒಂದು ಇಡ್ಲಿ ಯಾರು ಮಾಡ್ತಾರೋ ಹೋಟ್ಲಲ್ಲಿ ನೀವು ನೋಡಿರ್ಬೋದು. ದಯವಿಟ್ಟು ಸ್ವಲ್ಪ ನೀವು ಬೇಕಾದ್ರೆ ನೋಡ್ಬೋದು ಅವ್ರು ಯಾವ ತರ ಮಾಡ್ತಾರ ಅಂತ ಹೇಳ್ಬಿಟ್ಟು. ಡೈರೆಕ್ಟ್ ಆಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತಾರ, ಇಲ್ಲ ಗ್ರೈಂಡರ್ ಹಾಕಿ ರುಬ್ಬಿ ಮಾಡ್ತಾರ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ನಿಮಗೆ ಯಾವುದು ಸೂಟಬಲ್ ಅನ್ಸುತ್ತೋ ಅದೇ ತರ ಒಂದು ಹೋಟ್ಲನ್ನ ಹುಡುಕಿ ಆ ಇಡ್ಲಿನ ನೀವು ತಿನ್ಬೋದು. ದಯವಿಟ್ಟು ನಾನು ಹೋಟ್ಲ್ ಅವರಿಗೆ ಹೇಳೋದು ಇಷ್ಟೇ,
ಜಾಸ್ತಿ ಸೇಲ್ ಆಗುತ್ತೆ ಅಂತ ಅಷ್ಟಕ್ಕೆ ದಯವಿಟ್ಟು ಈ ಥರ ಒಂದು ಇಡ್ಲಿನ ನಮ್ಮ ಜನರಿಗೆ ಮಾಡಿ ಹಾಕಬೇಡಿ. ಒಳ್ಳೆ ಫುಡ್ಡನ್ನ ಕೊಡಿ. ನೋಡಿ, ಫುಡ್ ಅನ್ನೋದು ಒಂಥರ ದೇವ್ರಿದ್ದಂಗೆ. ಅವ್ರನ್ನ ಫುಡ್ ಕೊಡೋರನ್ನ ನಾವು ದೇವ್ರ ಅಂತ ಅನ್ಕೊಂಡ್ ಬರ್ತಾರೆ. ನಾವು ಈ ತರ ಒಂದು ಫುಡ್ನ ಕೊಟ್ರೆ ನೋಡಿ ದೇವ್ರೇ ತಪ್ಪು ಕೆಲಸ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಸ್ವಲ್ಪ ನಿಮ್ಮ ಏನು ಮಾಡುವ ವಿಧಾನ ಆಯ್ತಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಸ್ವಲ್ಪ ಸೇಲ್ ಕಮ್ಮಿ ಆದರೂ ಪರವಾಗಿಲ್ಲ. ದಯವಿಟ್ಟು ಒಳ್ಳೆ ಫುಡ್ಡನ್ನ ಅಂದರೆ ಒಳ್ಳೆ ಇಡ್ಲಿನ ನಮ್ಮ ಜನರಿಗೆ ತಲುಪಿಸಿ. ಅವರು ಚೆನ್ನಾಗಿದ್ರೇನೆ, ಅವರು ಚೆನ್ನಾಗಿದೆಪ್ಪ ಅಂತ ಹೇಳಿದ್ರೇನೆ, ಅವ್ರ ಮೈ ಚೆನ್ನಾಗಿದ್ರೇನೆ ಅವ್ರು ನೆಕ್ಸ್ಟ್ ಡೈಲಿ ನಿಮ್ಮ ಹತ್ರ ಬರ್ತಾರೆ. ಇವತ್ತು ಒಂದ್ ದಿವಸ ತಿನ್ಬಿಟ್ಟು ನಾಳೆ ಒಂದ್ ದಿವಸ ಹೋಗ್ಬಿಟ್ಟು ಮಲ್ಕೊಂಡು ಈ ತರ ಒಂದು ಇನ್ಫೆಕ್ಷನ್ ಆಗಿದೆ, ಈ ತರ ಒಂದು ಪ್ರಾಬ್ಲಮ್ ಆಗಿದೆ ನಮ್ಮ ಮೈಗೆ, ಆ ತರ ನಾರ್ಮಲ್ ಅವ್ರ ಮನೆ ಊಟ ಹೆಂಗಿದೆಯೋ ಆ ತರ ಒಂದು ಒಳ್ಳೆ ಇಡ್ಲಿನ ನೀವು ಮಾಡಿಕೊಟ್ಟು ಮತ್ತೆ ನಿಮ್ಮ ಒಂದು ಈ ಕೆಲಸವನ್ನ ದೇವರಿಗೆ ಸಮಾನವಾಗಿ ನೋಡಿಕೊಂಡು